ಬಳಗಾನೂರು ಸಾಮಾನ್ಯ ಪಟ್ಟಣವಾದರೂ ಇಲ್ಲಿ ಹುಟ್ಟಿದ ಕೆಲವರು ತಮ್ಮ ಕನಸುಗಳಿಂದಲೇ ಇತಿಹಾಸ ಬರೆಯುತ್ತಾರೆ. ಹೋರಾಟದ ದಾರಿಯಲ್ಲಿ ನಡೆಯುವವರಿಗೆ ಸೋಲುಗಳು ಹೊಸದೇನಲ್ಲ. ಆದರೆ ಆ ಸೋಲುಗಳನ್ನು ಮೆಟ್ಟಿಲುಗಳಾಗಿ ಮಾಡಿಕೊಂಡು ಮುಂದೆ ಸಾಗುವವರು ಮಾತ್ರ ನಾಯಕರು ಆಗುತ್ತಾರೆ. ಅಂತಹ ಕಥೆಯೊಂದನ್ನು ಬರೆಯುತ್ತಿರುವವರು ಬಳಗಾನೂರಿನ ಚಲನಶೀಲ ಯುವಕ, ಸರಳ ಸಜ್ಜನಿಕೆಯ ರಾಜಕಾರಣಿ ಹುಸೇನ್ ಭಾಷಾ. ಜೀವನದ ಪಯಣದಲ್ಲಿ ಹಲವಾರು ಏಳುಬೀಳುಗಳನ್ನು ಎದುರಿಸಿದರೂ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಜನರ ನಡುವೆ ನಿಂತು ಹೋರಾಡಿದ ಯುವ ನಾಯಕ. ಜನರ ವಿಶ್ವಾಸವನ್ನು ಗಳಿಸಿ ಬಳಗಾನೂರು ಪಟ್ಟಣ ಪಂಚಾಯಿತಿಗೆ ಪಕ್ಷೇತರ ಸದಸ್ಯರಾಗಿ ಆಯ್ಕೆಯಾಗಿದ್ದ ಅವರು ನಂತರ ಅಭಿವೃದ್ಧಿಯ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಿದರು. ಅವರ ಹೋರಾಟಕ್ಕೆ ಇಂದು ಒಂದು ದೊಡ್ಡ ಫಲ ಸಿಕ್ಕಿದೆ. ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ಹುಸೇನ್ ಭಾಷಾ ಅವರು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಹೋರಾಟದ ಹೆಜ್ಜೆಗಳು ಗುರಿಯನ್ನು ತಲುಪಿಯೇ ತಲುಪುತ್ತವೆ ಎಂಬ ಸತ್ಯವನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಈ ಚುನಾವಣೆಯನ್ನು ನಡೆಸಿದವರು ತಹಸೀಲ್ದಾರ್ ಮಂಜುನಾಥ ಬೋಗಾವತಿ. ನಾಮಪತ್ರ ಸ್ವೀಕರಿಸಿದ ನಂತರ ಯಾರೂ ಸ್ಪರ್ಧಿಸದ ಕಾರಣ ಮಧ್ಯಾಹ್ನ 1 ಗಂಟೆಗೆ ಸಭೆಯ ಬಳಿಕ ಹುಸೇನ್ ಭಾಷಾ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಎಂದು ಅಧಿಕೃತ ಘೋಷಣೆ ಮಾಡಲಾಯಿತು. ಆ ಘೋಷಣೆ ಹೊರಬಿದ್ದ ಕ್ಷಣವೇ ಹೊರಗೆ ಕಾಯುತ್ತಿದ್ದ ಅಭಿಮಾನಿಗಳ ಜೈಕಾರಗಳು, ಪಟಾಕಿಗಳ ಸದ್ದು, ಬಳಗಾನೂರಿನ ವಾತಾವರಣವೇ ಹಬ್ಬದ ಸಂಭ್ರಮಕ್ಕೆ ತಿರುಗಿತು. ಪಟ್ಟಣದ ಬೀದಿಗಳು ಸಂಭ್ರಮದಿಂದ ಅನುರಣಿಸಿತು. ನಂತರ ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದ ಹುಸೇನ್ ಭಾಷಾ ಅವರು ಭಾವುಕರಾಗಿ ಹೇಳಿದರು. ಮಸ್ಕಿ ಕ್ಷೇತ್ರದ ಶಾಸಕರಾದ ಆರ್. ಬಸನಗೌಡ ತುರುವಿಹಾಳ ಅವರ ಆಶೀರ್ವಾದ, ಕಾಂಗ್ರೆಸ್ ಪಕ್ಷದ ಸರ್ವ ಸದಸ್ಯರ ಬೆಂಬಲ ಮತ್ತು 4ನೇ ವಾರ್ಡಿನ ಮತದಾರರ ಪ್ರೀತಿ ಕಾರಣದಿಂದ ಇಂದು ನಾನು ಉಪಾಧ್ಯಕ್ಷನಾಗಿ ಆಯ್ಕೆಯಾಗಲು ಸಾಧ್ಯವಾಯಿತು. ಅವರು ಮತ್ತೊಂದು ವಿಶೇಷ ವಿಷಯವನ್ನೂ ಹಂಚಿಕೊಂಡರು. ಪವಿತ್ರ ರಂಜಾನ್ ಮಾಸದಲ್ಲಿ ಈ ಜವಾಬ್ದಾರಿ ಸಿಕ್ಕಿರುವುದು ನನ್ನ ಪೂರ್ವಜನ್ಮದ ಪುಣ್ಯದ ಫಲವೆಂದು ಭಾವಿಸುತ್ತೇನೆ ಎಂದು ಹೇಳಿದರು. ಜನರ ಅಭಿವೃದ್ಧಿಯೇ ತಮ್ಮ ಗುರಿ ಎಂದು ಹೇಳಿದ ಅವರು, ಅಧ್ಯಕ್ಷರು, ಶಾಸಕರು, ಸದಸ್ಯರು ಮತ್ತು ಜನರ ಸಹಕಾರದೊಂದಿಗೆ ಬಳಗಾನೂರಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಸ್ಕಿ ಕ್ಷೇತ್ರದ ಶಾಸಕ ಆರ್. ಬಸನಗೌಡ ತುರುವಿಹಾಳ ಅವರು ಒಂದು ಮಹತ್ವದ ವಿಷಯವನ್ನು ನೆನಪಿಸಿದರು. ಪಟ್ಟಣ ಪಂಚಾಯಿತಿಯ ಹಿಂದಿನ ಉಪಾಧ್ಯಕ್ಷರಾದ ಮಂಜುನಾಥಸ್ವಾಮಿ ತಮ್ಮ ಅವಧಿ ಮುಗಿದ ತಕ್ಷಣ ಯಾವುದೇ ಒತ್ತಡವಿಲ್ಲದೆ ಸ್ವಯಂ ರಾಜೀನಾಮೆ ನೀಡಿಕೊಟ್ಟ ಮಾತು ಉಳಿಸಿಕೊಂಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಎಂಬುದಕ್ಕೆ ಉತ್ತಮ ಉದಾಹರಣೆ ಎಂದು ಶಾಸಕರು ಹೇಳಿದರು. ಅವರು ಮುಂದುವರೆದು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು ಮತ್ತು ನೂತನ ಉಪಾಧ್ಯಕ್ಷರು ಜನರ ನಾಡಿಮಿಡಿತವನ್ನು ಅರ್ಥಮಾಡಿಕೊಂಡು ತಾರತಮ್ಯವಿಲ್ಲದೆ ಜನಪರ ಕೆಲಸ ಮಾಡಿ ಪಟ್ಟಣದ ಅಭಿವೃದ್ಧಿಗೆ ನಾಂದಿ ಹಾಡಬೇಕು ಎಂದು ಕಿವಿಮಾತು ಹೇಳಿದರು. ಇದೇ ವೇಳೆ ಅವರು ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಬಡವರ ಹಾಗೂ ನೊಂದವರ ಪರ ಹಲವು ಯೋಜನೆಗಳನ್ನು ಜಾರಿಗೆ ತಂದು ಜನಮನ್ನಣೆ ಪಡೆದಿದೆ ಎಂದರು. ನಂತರ ಪಕ್ಷಭೇದ ಮರೆತು ಎಲ್ಲಾ ಸದಸ್ಯರು, ಮುಖಂಡರು ಮತ್ತು ಅಭಿಮಾನಿಗಳು ನೂತನ ಉಪಾಧ್ಯಕ್ಷರನ್ನು ಸನ್ಮಾನಿಸಿ ಶುಭಾಶಯ ಕೋರಿದರು. ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ಕೂಡ ಹಸ್ತಲಾಘವ ಮಾಡಿ ಅಭಿನಂದಿಸಿದರು. ಮಸ್ಕಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ನಾಯಕರು, ಕಾರ್ಯಕರ್ತರು, ಸ್ನೇಹಿತರ ಬಳಗ ಮತ್ತು ಮುಸ್ಲಿಂ ಸಮುದಾಯದ ಪ್ರಮುಖರು ತಂಡೋಪತಂಡವಾಗಿ ಆಗಮಿಸಿ ಸನ್ಮಾನಿಸಿ ಅಭಿಮಾನ ಮೆರೆದರು. ಚುನಾವಣೆಯ ಸಮಯದಲ್ಲಿ ಆರಕ್ಷಕರು ಮತ್ತು ತಹಸೀಲ್ದಾರ್ ಸೂಕ್ತ ವ್ಯವಸ್ಥೆ ಮಾಡಿ ಪಾರದರ್ಶಕ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿದರು. ಈ ಸಂದರ್ಭದಲ್ಲೇ ಇನ್ನೊಂದು ವಿಶೇಷ ಸಂಗತಿ ಜನರ ಗಮನ ಸೆಳೆಯಿತು. ಹುಸೇನ್ ಭಾಷಾ ಮತ್ತು ಶಿವಕುಮಾರ ನಾಯಕ ಇಬ್ಬರೂ ಚಿಕ್ಕ ವಯಸ್ಸಿನಲ್ಲೇ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೇರಿರುವುದು. ಈ ಇಬ್ಬರು ಯುವ ನಾಯಕರು ಜೋಡೆತ್ತುಗಳಂತೆ ಪಟ್ಟಣದ ಪ್ರಗತಿಯ ಬಂಡಿಯನ್ನು ಎಳೆಯುತ್ತಾರೆ ಎಂಬ ವಿಶ್ವಾಸ ಜನರಲ್ಲಿ ಮೂಡಿದೆ. ಇಂದು ಹುಸೇನ್ ಭಾಷಾ ಅವರಿಗೆ ದೊರೆತ ಜನಪ್ರಿಯತೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉನ್ನತ ಸ್ಥಾನಗಳಿಗೆ ಏರುವ ದಿಕ್ಸೂಚಿಯಾಗಿ ಕಾಣುತ್ತಿದೆ. ಒಬ್ಬ ಯುವಕನ ಹೋರಾಟ, ಜನರ ವಿಶ್ವಾಸ ಮತ್ತು ಸೇವೆಯ ಕನಸು ಇವೆಲ್ಲ ಒಂದಾಗಿದಾಗ ಹುಟ್ಟುವ ಕಥೆಯೇ ಇದು. ಬಳಗಾನೂರಿನ ಯುವ ನಾಯಕ ಹುಸೇನ್ ಭಾಷಾ. ಸ್ಟೋರಿ ಸುರೇಶ್ ಬಳಗಾನೂರು. ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್. ಬಸನಗೌಡ ತುರುವಿಹಾಳ ಸಾಹೇಬರಿಗೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾನು ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಬಳಗಾನೂರು ಪಟ್ಟಣ ಪಂಚಾಯತ್ನ ಎಲ್ಲ ನನ್ನ ಸಹೋದ್ಯೋಗಿ ಸದಸ್ಯರೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಂದಿನ ಈ ಒಂದು ಉಪಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಯನ್ನು ಸುಧಾರಿತವಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ಮಸ್ಕಿ ತಾಲೂಕಾ ದಂಡಾಧಿಕಾರಿಗಳಾಗಿರ್ತಕ್ಕಂಥ ತಹಸೀಲ್ದಾರ್ ಸಾಹೇಬರು ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ನನಗೆ ಅತ್ಯಂತ ಖುಷಿಯಾದ ವಿಷಯ ಏನಪ್ಪ ಅಂತಂದರೆ
ಇವತ್ತು ಅಧಿಕಾರಗಳು ಎಲ್ಲರಿಗೂ ಸಿಗುತ್ತೆ, ಅವರವರ ಒಂದು ಅದೃಷ್ಟಕ್ಕೆ ತಕ್ಕ ಹಾಗೆ ಇವತ್ತು ಪಕ್ಷದ ಚೌಕಟ್ಟಿನಲ್ಲಿ ಅಧಿಕಾರಗಳು ಸಿಗೋದು ಸಹಜ. ನನ್ನ ಒಂದು ಪುಣ್ಯದ ಫಲ ಏನಂತಂದ್ರೆ ಇವತ್ತು ಒಂದು ಪವಿತ್ರ ಮಾಸದ ಸಂದರ್ಭದಲ್ಲಿ, ಇವತ್ತು ಪವಿತ್ರ ರಂಜಾನ್ ಒಂದು ಉಪವಾಸದ ಸಂದರ್ಭದಲ್ಲಿ, ಹಾಗೂ ಇನ್ನೊಂದು ವಿಶೇಷತೆ ಏನಂದ್ರೆ ನಮ್ಮೂರಿನ ಆರಾಧ್ಯ ದೈವ ಆಂಜನೇಯದ ಒಂದು ದಿನದಂದು ನನಗೆ ಈ ಅಧಿಕಾರ ಸಿಕ್ಕಿದ್ದು ತುಂಬಾ ಸಂತೋಷದ ವಿಷಯ. ನನಗೆ ಈ ಒಂದು ಉಪಾಧ್ಯಕ್ಷ ಸ್ಥಾನವನ್ನ ಸಿಗಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಪಕ್ಷದ ಎಲ್ಲಾ ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಪಕ್ಷದ ಎಲ್ಲ ಹಿರಿಯ ನಾಯಕರು ಹಾಗೂ ಬಳಗಾನೂರಿನ ಎಲ್ಲ ಪಕ್ಷದ ಮುಖಂಡರು ಮತ್ತು ಬಳಗಾನೂರಿನ ಎಲ್ಲ ಸಾರ್ವಜನಿಕರು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಲಿಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಕೂಡ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಸಂದರ್ಭಕ್ಕೆ ಮೂಲ ಕಾರಣೀಕರ್ತರಾಗಿರ್ತಕ್ಕಂಥ ಇವತ್ತು ನಾನು ಯಾವುದೇ ಸಂದರ್ಭದಲ್ಲಿ ಅವ್ರನ್ನ ಮರೆಯೋಕ್ಕಾಗೋದಿಲ್ಲ. ನನ್ನ 4ನೇ ವಾರ್ಡಿನ ಮತದಾರರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಯಾಕಂತಂದ್ರೆ ಇವತ್ತಿನ ಈ ಒಂದು ಸಂದರ್ಭಕ್ಕೆ ಮೂಲ ಕಾರಣೀಕರ್ತರು ಅವರು ಅಂತೇಳಿ ಹೇಳಲಿಕ್ಕೆ ನಾನು ನೆನೆಸಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಮತ್ತೊಮ್ಮೆ ನನ್ನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಬಸನಗೌಡ ಸಾಹೇಬರು, ನಮ್ಮ ಪಕ್ಷದ ಎಲ್ಲಾ ಮುಂಚೂಣಿ ಘಟಕಗಳ ಅಧ್ಯಕ್ಷರಿಗೂ, ಎಲ್ಲಾ ಹಿರಿಯ ನಾಯಕರಿಗೂ, ಹಾಗೂ ಈ ಒಂದು ಚುನಾವಣಾ ಸಂದರ್ಭದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಸಹೋದರ ಸಮಾನರು ಆಗಿರ್ತಕ್ಕಂಥ ಶ್ರೀ ಸೋಮನಗೌಡ ಬಾದ್ರಲಿ ಅವರು RDCC ಬ್ಯಾಂಕ್ನ ನಿರ್ದೇಶಕರು, ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ಇಲ್ಲಿ ಎಲ್ಲ ಸಹೋದರಿಯರು ಮತ್ತು ಎಲ್ಲರೂ ಸದಸ್ಯರಿದ್ದೀರಿ. ಸೇರಿರ್ತಕ್ಕಂಥ ಪಕ್ಷದ ಎಲ್ಲ ಮುಖಂಡಗಳೇ ಆಡಳಿತ ವರ್ಗದವರು. ಈಗಾಗಲೇ ತಮ್ಮೆಲ್ಲ ಗೊತ್ತಿರುವ ಹಾಗೆ ಮೊದಲು 6 ಸದಸ್ಯರು ಹೊಂದಿರತಕ್ಕಂಥ ನಮ್ಮ ಪಟ್ಟಣ ಪಂಚಾಯಿತಿ ST ಒಂದು ರಿಸರ್ವೇಷನ್ ಬರೋದ್ರ ಮೂಲಕ ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆ ದಿನ ಆಯ್ಕೆ ಆಯಿತು. ನಾವು ಆ ದಿನ ಮಂಜುನಾಥ ಸ್ವಾಮಿ ಅವರನ್ನು ಉಪಾಧ್ಯಕ್ಷರಾಗಿ ಘೋಷಣೆಯನ್ನು ಮಾಡಿದ್ದೇವೆ. ಅವತ್ತು ನಾವು ಇಬ್ಬರಿಗೂ ಕೂಡ ಉಪಾಧ್ಯಕ್ಷತೆ ಮಾಡಬೇಕನ್ನುವಂಥದ್ದು ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಮಂಜುನಾಥ್ ಸ್ವಾಮಿ ಮಾತಿನ ಪ್ರಕಾರ ಇವತ್ತು ತಮ್ಮ ಅವಧಿ ಮುಗಿದ ತಕ್ಷಣ ಇವತ್ತು ಯಾರಿಗೂ ಹೇಳಿದರೆ ಇವತ್ತು ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಶಾಶ್ವತವಲ್ಲ. ಯಾರಿಗೂ ಪ್ರೀತಿ ವಿಶ್ವಾಸ ಪಕ್ಷ ಏನು ನಿರ್ಣಯ ಮಾಡ್ತದೆ ಅದಕ್ಕೆಲ್ಲ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕು. ಯಾರಿಗೂ ಕೂಡ ಅಧಿಕಾರ ಶಾಶ್ವತವಲ್ಲ, ಅಧಿಕಾರ ಹೋಗಲೇಬೇಕು. ಹಾಗಾಗಿ ನಮ್ಮ ಪಕ್ಷದ ಶಿಸ್ತಿನಲ್ಲಿ ನಾವೆಲ್ಲ ಕೂಡ ನಡೆಯುವಂಥ ಕೆಲಸ ಆಗಬೇಕಾಗಿದೆ. ಆ ರೀತಿಯಾಗಿ ಇವತ್ತು ಮಂಜುನಾಥ ಸ್ವಾಮಿ ಉಪಾಧ್ಯಕ್ಷರ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ಈ ದಿನ ಚುನಾವಣೆ ಅವಿರೋಧವಾಗಿ ಎಲ್ಲ ಏನು 14 ಜನ ಪಟ್ಟಣ ಪಂಚಾಯಿತಿಯ 12 ಜನ ಪಟ್ಟಣ ಪಂಚಾಯಿತಿಯ ಸದಸ್ಯರು ಕೂಡ ಇವತ್ತು ಈ ಪಟ್ಟಣ ಪಂಚಾಯಿತಿಯಲ್ಲಿ ಆಡಳಿತವನ್ನು ಮಾಡ್ತಕ್ಕಂಥ ಸಂದರ್ಭ ಇವತ್ತು ಅವಿರೋಧವನ್ನು ಆಯ್ಕೆ ಮಾಡಲಿಕ್ಕೆ ಕೂಡ ವಿರೋಧ ಪಕ್ಷದವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇವೆ. ಮುಂದೆ ಅಧ್ಯಕ್ಷರು ಈಗಾಗಲೇ ಉಪಾಧ್ಯಕ್ಷರು ತಾವು ಸುಂದರವಾಗಿ ಆಗಿದ್ದಲ್ಲಿ ಊರಿನ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿಕೊಂಡು ಸ್ವಚ್ಛತೆಯ ಮೂಲಕ ಆಡಳಿತವನ್ನು ಶುದ್ಧ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಕ್ಕಂಥ ಕೆಲಸ ಇವೆಲ್ಲರೂ ಕೂಡ ಮಾಡಬೇಕಾಗಿದೆ. ಯಾಕಂದರೆ ಈ ದಿನಮಾನಗಳಲ್ಲಿ ಕೂಡ ಜನರಿಗೆ ಸ್ಪಂದನೆ ಇರಬೇಕು. ನಾವು ಮೊದಲನೇದಾಗಿ ಏನೇ ಅಭಿವೃದ್ಧಿಗಳು ಇವತ್ತು ಹಣಕಾಸಿನ ಕೊರತೆ ಇದ್ದರೂ ಕೂಡ ಜನರ ಜೊತೆ ಒಡನಾಟವನ್ನು ಹೆಚ್ಚಿಗೆ ಇಟ್ಕೊಂಡು ಪಕ್ಷದ ಎಲ್ಲ ಕಾರ್ಯಕರ್ತರ ಮುಖಂಡರ ಒಂದು ಅಭಿಪ್ರಾಯವನ್ನು ತಿಳ್ಕೊಂಡು ನಾವು ಅಧಿಕಾರವನ್ನು ಮಾಡುವ ನಿಟ್ಟಿನಲ್ಲಿ ಸಾಗಬೇಕಾಗಿದೆ. ಆ ರೀತಿಯಾಗಿ ಪಟ್ಟಣ ಪಂಚಾಯಿತಿಯಲ್ಲಿ ಎಲ್ಲರೂ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಜನರ ಒಂದು ಕೆಲಸವನ್ನು ಮಾಡಬೇಕು. ಇವತ್ತು ನಮ್ಮ ಸರ್ಕಾರ ಭಾಳ ಬಡವರ ಪರವಾಗಿ ಕೆಲಸವನ್ನು ಮಾಡ್ತಾ ಇದೆ. ರೈತರ ಪರವಾಗಿ, ಬಡವರ ಪರವಾಗಿ, ದಿನದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಇವತ್ತೇನೋ ಹೆಚ್ಚು ಕೆಲಸವನ್ನು ಮಾಡ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಇವತ್ತು DK ಶಿವಕುಮಾರ್ ಸಾಹೇಬ್ರವರು ಈ ರಾಜ್ಯದ 2.5 ವರ್ಷದಲ್ಲಿ ಒಳ್ಳೆ ಆಡಳಿತವನ್ನು ನೀಡಿದ್ದಾರೆ. ಇವತ್ತು 5 ಗ್ಯಾರಂಟಿಗಳನ್ನು ಕೊಡುವುದರ ಜೊತೆಗೆ ಅನೇಕ ಅಭಿವೃದ್ಧಿಯ ಒಂದು ಅಡಿಗಲನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಪಂಚಾಯಿತಿಯಿಂದ ಇವತ್ತು ಜಿಲ್ಲಾ ಪಂಚಾಯತಿ ಇರ್ಬೋದು, ಯಾವುದೇ ಒಂದು ತಾಲೂಕು ಪಂಚಾಯತಿ ಇರ್ಬೋದು, ಎಲ್ಲ ನಾವು ಚುನಾಯಿತ ಜನಪ್ರತಿನಿಧಿಗಳು ಸರ್ಕಾರಕ್ಕೆ ಕೈ ಜೋಡಿಸಿದಾಗ ಇವತ್ತು ಒಳ್ಳೆ ಆಡಳಿತ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಸರ್ಕಾರದ ಹಲವಾರು ಯೋಜನೆಗಳನ್ನು ನಾವು ಜನರಿಗೆ ಕೊಟ್ಟಿದ್ದೀವಿ. ಇವೆಲ್ಲವನ್ನು ಅವರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಪಕ್ಷ ಏನು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಹಿಂದಿನಿಂದಲೂ ಕೂಡ ಅದನ್ನು ಮಾಡ್ಕೊಂಡು ಬಂದಿದ್ದೀವಿ. ನಾವು ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಿಂದಲೂ ಕೂಡ ಬಡವರು ಬರುವ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಈಗ ಮತ್ತೆ ಕೆಲಸವನ್ನು ಮಾಡ್ತಾ ಇದೆ ಸರ್ಕಾರ ಅನ್ನುವಂಥದ್ದನ್ನು ಪ್ರತಿಯೊಬ್ಬರಿಗೂ ತಿಳಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಇವತ್ತು ಬೆಳಗಾವಿ ಪಟ್ಟಣವನ್ನು ಎಲ್ಲರೂ ಸೇರಿ ಇವತ್ತು ಅಭಿವೃದ್ಧಿಯನ್ನು ಮಾಡೋಣ. ಭಾಳ ವರ್ಷಗಳಿಂದ ಇವತ್ತು ರಸ್ತೆಗಳಿರ್ಬೋದು, ನೀರಿನ ಕೊರತೆ ಇರ್ಬೋದು, ಎಲ್ಲವೂ ಕೂಡ ಇವತ್ತು ಈ ಗ್ರಾಮದಲ್ಲಿ ಇವತ್ತು ಏನು ನಾನು ಅನಿಸಿದ ಮಟ್ಟಿಗೆ 20-25 ವರ್ಷಗಳಿಂದ ಯಾವುದೂ ಕೂಡ ಅಭಿವೃದ್ಧಿ ಆಗಿದೆ. ಪಟ್ಟಣ ಪಂಚಾಯತಿ ಆದಮೇಲೆ ಇನ್ನಷ್ಟು ಕುಸಿತವಾಗಿದೆ. ಗ್ರಾಮ ಪಂಚಾಯತಿ ಇದ್ದರೆ ಇವತ್ತು ನರೇಗಾ ಯಾವುದೋ ಒಂದು ಬರ್ತಾ ಇತ್ತು. ಪಟ್ಟಣ ಪಂಚಾಯತಿ ಆದಮೇಲೆ ಇವತ್ತು ಹಳ್ಳಿಗಾಡಿನ ಒಂದು ಹಳ್ಳಿ ಇನ್ನೂ ಸುಧಾರಣೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈಗಾಗಲೇ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೀವು ಕೂಡ ಅದಕ್ಕೆ ಕೈ ಜೋಡಿಸಿ ಈ ಪಟ್ಟಣವನ್ನು ಒಳ್ಳೆಯ ಒಂದು ಮಾದರಿಯ ಪಟ್ಟಣವನ್ನಾಗಿ ಮಾಡುವಂಥ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸಿ ನಾವೆಲ್ಲರೂ ಕೂಡ ಜನರ ಒಂದು ಅಪೇಕ್ಷೆ ಏನಿದೆ, ಅದರ ಒಂದು ನಿರೀಕ್ಷೆ ಏನಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೆರವೇರಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಅಂತ ಹೇಳಿ ಎಲ್ಲರಿಗೂ ವಂದಿಸಿ ಮತ್ತು ಮಾಧ್ಯಮದ ಸ್ನೇಹಿತರು ಬಂದಿರೋ ಅವರಿಗೂ ಕೂಡ ಮೂಲಕ ಪಕ್ಷದ ಶಿಸ್ತಿನಿಂದ ಇವತ್ತು ಮತ್ತೆ ಉಪಾಧ್ಯಕ್ಷರಾಗಿ ಇವತ್ತು ಪಕ್ಷ ಜಯಬೇರು ಬೀಸಿದ್ದಾರೆ ಅಂತ ಮಾತನ್ನು ಹೇಳಿ ನನಗೆ ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಭದ್ರಾ ఇక్కడ ಬಾ 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 ಮ ఇక్కడ ಬರ್ರಿ ಕೊಡ್ತಾ ಇಲ್ಲ ಈ ಕಡೆ ನೋಡ್ರಿ ನೋಡ್ರಿ ನೋಡ್ರಿ
ಬಾಣ ನೀನ್ ಈ ಕಡೆ ಬಾ. ಹಾಂ ನೀನ್ ಈ ಕಡೆ ಬಾ. ನಿಂದ್ರಿ ಸರ್. ಏ ಬಾರ. ಬಾ ನೋಡೋಣ ಜಾಗ. ಸರಿ, ಮಾಡೋಣ ಸರ್. ಏ, ಇಲ್ಲ. ಮಾಡೋಣ ಸರ್. ಸರ್ ಥ್ಯಾಂಕ್ ಯು ಸರ್. ಲೈಟೇ ಬರುತ್ತಲ್ಲ ಅದು, ಲೈಟೇ ಬರುತ್ತಲ್ಲ, ಲೆನ್ಸ್ ಇರ್ತಾವ ಅಲ್ಲಿ. ಅಣ್ಣ ಇಲ್ಲ ಅಲ್ಲೇ ಎತ್ಬಿಟ್ಟ ಅಲ್ಲೇ ಉಣರ್ ಉಣ್ತಿರ್ತಾರೆ, ಅಕ್ಕರಿಗೆ ನೀಡ್ರಿ ಅಂತಾರಲ್ಲ ಅದ್ರ ನಾಗರಾಜ್ ನಮ್ಮ ಭಾಗದಾಗ ಯಾರೇನು ನಮ್ಮ ಭಾಗದಾಗ ಯಾರೇನು ಸೇರ್ತಿರ್ತಾನೆ ಬಾಯಿ ಸುಂದರ ಮಗಡ ಈ ಮುಖ ಇದಾಗ್ತಲ್ಲ